ಹಸಿಮಣೆ ಭಾಗ 11. ಆ ರಾತ್ರಿ ಊಟದ ನಂತರ ಅನನ್ಯ ತನ್ನ ತಂದೆಯ ಬಳಿಗೆ ಹೋದ್ಲು. ಸುಭಾಷ್ ಬಾಬು ಆಗ್ತಾನೆ ಮಲಗಲು ಹಾಸಿಗೆಯನ್ನ ಸಿದ್ಧಪಡಿಸ್ತಾ ಇದ್ರು. ಮಗಳು ತನ್ನ ಕೋಣೆಗೆ ಬಂದದನ್ನ ನೋಡಿ ಅವರಿಗೆ ಸಂಭ್ರಮವಾಯಿತು. ಬಾ ಅನನ್ಯ, ಮಲಗಿಲ್ವೇ? ಇನ್ನು ಬಾ, ಇಲ್ಲಿ ನನ್ನ ಪಕ್ಕ ಬಂದು ಕುಳಿತುಕೋ ಎಂದು ಪ್ರೀತಿಯಿಂದಾನೇ ಕರೆದಿದ್ರು. ಅನನ್ಯ ಅವರ ಪಕ್ಕ ಕುಳಿತು, ಹೌದು ಅಪ್ಪ, ಈಗಲೇ ಮಲಗುತ್ತೇನೆ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅಂತ ಹೇಳಿ ಅಂದ್ಲು. ಸುಭಾಷಿಶ್ ಬಾಬು ಅವಳ ಮುಖವನ್ನೇ ನೋಡ್ತಾ ಇದ್ರು. ಹಾ, ಏನಾಯ್ತು? ಏನಮ್ಮ ವಿಷಯ ಹೇಳು. ಅದು ಆರ್ಯನ್ ಏನಾದರೂ ಹೇಳಿದ್ನೇನಮ್ಮ? ಅವನಿಗೆ ಆರಾಮ್ವೇ? ಈಗ ನಿಮ್ಮ ಮಾವನವರು ಹೇಗಿದ್ದಾರಂತೆ ಎಂದು ಗಾಬರಿಯಿಂದ ಕೇಳಿದ್ರು. ತನ್ನ ಮಗಳ ಬಗ್ಗೆ ಅವರಿಗಿರುವಂತಹ ಆತಂಕ ಅನನ್ಯಾಗೆ ತುಂಬ ಚೆನ್ನಾಗಿಯೇ ಅರ್ಥವಾಯಿತು. ಅನನ್ಯ ತಂದೆಯನ್ನ ಸಮಾಧಾನ ಪಡಿಸುತ್ತಾ, ಛೇ ಛೇ, ಇಲ್ಲ ಅಪ್ಪ, ಆರ್ಯನ್ ಬಗ್ಗೆ ಏನೂ ಅಲ್ಲ, ಮಾವನವರು ಚೆನ್ನಾಗಿದ್ದಾರಂತೆ, ನಾನು ಅವನ ಜೊತೆ ಮಾತಾಡಿದೆ, ಮಾವನವರು ಈಗ ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತಾನೂ ಹೇಳಿದರು. ಮುಂದಿನ ಒಂದೆರಡು ದಿನಗಳಲ್ಲಿ ಅವರಿಗೆ ಪ್ರಜ್ಞೆ ಕೂಡ ಬರಬಹುದಂತೆ. ನಾನು ಕೇಳಲು ಬಂದದ್ದು ಅನುಜ್ ಸರ್ ಬಗ್ಗೆ. ಅವರು ಇಂದು ಬೆಳಗ್ಗೆ ಮನೆಗೆ ಬಂದಿದ್ದಾರಲ್ಲ, ನಿನ್ನೆ ನಿಮ್ಮ ಜೊತೆ ಏನೋ ಮಾತನಾಡಬೇಕು ಅಂದಿದ್ದರಂತೆ, ಏನ್ ವಿಷಯ ಅಪ್ಪ ಅಂತಾನು ಕೇಳಿದ್ಲು. ಸುಭಾಷಿಶ್ ಬಾಬು ಕ್ಷಣಕಾಲ ಯೋಚಿಸಿ, ಓ ಅದಾ, ಅವರು ಒಂದು ಮನೆ ಖರೀದಿ ಮಾಡುವ ಬಗ್ಗೆ ವಿಚಾರಿಸಲು ಬಂದಿದ್ರಮ್ಮ. ಅದ್ರ ಬಗ್ಗೆ ನನಗೆ ಕೇಳ್ತಾ ಇದ್ರು. ಇಲ್ಲಿ ಅಕ್ಕಪಕ್ಕದಲ್ಲಿ ಹಿಂಗೆ ಏನು ಸಮಾಚಾರ, ಏನು ಬೆಲೆ ನಡೀತಾ ಇದೆ ಅನ್ನೋದು ವಿಚಾರ ಅಷ್ಟೆ. ಮನೆ ಖರೀದಿಸುವುದೇ, ಯಾಕೆ ಎಂದು ಅನನ್ಯ ಕುತೂಹಲದಿಂದ ಕೇಳಿದ್ಲು. ಅದು ಅದು ಕಳೆದ ಬಾರಿ ಅವರು ಮನೆಗೆ ಬಂದಿದ್ದಾಗ ನನ್ನ ಬ್ರೋಕರ್ ಸ್ನೇಹಿತ ಇದ್ದಾನಲ್ಲ ಸಮ್ಮರ್ ಬಗ್ಗೆ ಮಾತಾಡಿದ್ದೆ. ಅನುಜ್ ಅವರಿಗೆ ಇಲ್ಲೇ ಹತ್ತಿರದಲ್ಲಿ ಒಂದು ಸುಂದರವಾದ ತೋಟ ಇರುವಂತಹ ಮನೆ ಬೇಕಂತೆ. ಮಕ್ಕಳಿಗಾಗಿ ಚಿಕ್ಕ ಉದ್ಯಾನವನವೂ ಇರಬೇಕಂತ ಕೇಳ್ತಾ ಇದ್ರು. ಕೋಲ್ಕತ್ತಾದಂತಹ ನಗರದಲ್ಲಿ ಅಂತಹ ಮನೆ ಹುಡುಕುವುದು ಕಷ್ಟದ ಕೆಲಸ. ಹಾಗಾಗಿ ನಾನು ಸಮರ್ ಬಳಿ ಮಾತಾಡ್ತೇನೆ ಅಂತಾನು ಹೇಳಿದ್ದೆ. ನಂತರ ಅವರು ನಗುತ್ತಾ, ಅನನ್ಯ, ನಿನ್ನ ಸರ್ ಇನ್ನೂ ಮದುವೆಯಾಗಿಲ್ಲ ಅಲ್ವಾ? ಆದ್ರೆ ಅವರಿಗೆ ಈಗಲೇ ತೋಟ, ಮಕ್ಕಳ ಆಟದ ಮೈದಾನವಿರುವ ಮನೆಯೇ ಬೇಕಂತೆ. ಯಾಕೋ ಏನೋ, ಪಾಪ ಆ ಹುಡುಗ ಮುಂದಿನ ಜೀವನದ ಬಗ್ಗೆ ಎಷ್ಟೋ ಕನಸುಗಳನ್ನ ಇಟ್ಕೊಂಡಿದ್ದಾನೆ ಅನ್ಸುತ್ತೆ ಅಂತ ಹೇಳಿ ತಮಾಷೆಯನ್ನ ಮಾಡ್ತಾರೆ. ಅನನ್ಯ ತಾನು ಸಂಜೆ ನೋಡಿದ್ದಂತಹ ವಿಷಯವನ್ನ ಆ ಇದರಲ್ಲಿ ಕಾರ್ನಲ್ಲಿ ಕೂತಿದ್ದ ಹೆಂಗಸಿನ ಬಗ್ಗೆ ಅಪ್ಪನಿಗೆ ಹೇಳಕ್ಕೆ ಹೋಗ್ಲಿಲ್ಲ. ಬದಲಿಗೆ, ಯಾರಿಗ್ ಗೊತ್ತಪ್ಪ, ಬಹುಶಃ ಮುಂದಿನ ದಿನಗಳಿಗಾಗಿ ಈಗಲೇ ಯೋಜನೆಯನ್ನ ಹಾಕ್ಕೊಂಡಿರಬಹುದೇನೋ, ಒಳ್ಳೇದಲ್ವಾ ಅಂತ ಹೇಳಿ ನಕ್ಕಿದ್ಲು. ಇರಬಹುದು ಇರಬಹುದು, ಸಮರ್ ಹತ್ತಿರ ಈ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆದರೆ ನೀವು ಇವುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರ್ಯನ್ ಜೊತೆ ಮಾತನಾಡಿದ್ಯಲ್ಲ ಮಗು, ಅವನು ಏನಂದ ಎಂದು ಅಪ್ಪ ಕೇಳಿದ್ರು. ಅನನ್ಯಾಗೆ ಅಪ್ಪ ಇದ್ದಕ್ಕಿದ್ದ ಹಾಗೆ ಆರ್ಯನ್ ವಿಷಯ ಇದರ ಮಧ್ಯೆ ಯಾಕೆತ್ತಿದ್ರು ಅನ್ನೋದೇ ಅರ್ಥ ಆಗಲಿಲ್ಲ. ಏನಪ್ಪ, ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ಲು. ಸುಭಾಷಿಶ್ ಬಾಬು ನಗುತ್ತಾ, ಈ ಆರ್ಯನ್ ಮನೆ ತುಂಬ ಚೆನ್ನಾಗಿದೆ ಅಮ್ಮ, ಮುಂದೆ ನನ್ನ ಮೊಮ್ಮಕ್ಕಳು ಆಟವಾಡಲು ಹೊರಗೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಅಂತ ಹೇಳಿದ್ರು. ಒಂದು ಕ್ಷಣ ಅಪ್ಪನ ಮಾತು ಕೇಳಿ ಅನನ್ಯಾಳ ಮುಖ ಕೆಂಪಾಯಿತು. ಮತ್ತೆ ತಾನು ವಿಚಾರಿಸಿದ್ದ ವಿಚಾರವನ್ನೇ ಮರೆತುಬಿಟ್ಲು. ಅವಳು ನಾಚಿಕೆಯಿಂದ, ಅಪ್ಪ, ನೀವು ತುಂಬ ಕಿರಿಕಿರಿ ಮಾಡ್ತೀರಾ, ಆಗ್ಲೇ ಮೊಮ್ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಾ, ಸಾಕು ಸಾಕು ಮಾಡಿ, ಮೊದಲು ಮಲ್ಕೊಳ್ಳಿ ಅಂತ ಸಿಟ್ಟಿನಿಂದ ನಟಿಸಿ ಅಲ್ಲಿಂದ ಹೊರಬರ್ತಾಳೆ. ಹೊರಡುವಾಗ ಅಪ್ಪ ಮತ್ತೆ ಕರೆದ್ರು. ಕೇಳು ಅನನ್ಯ, ಇನ್ನೊಂದು ವಿಷಯ. ಈಗ ಮತ್ತೇನಾಯ್ತು ಅಪ್ಪ? ಅನುಜ್ ಇಂದು ನಿನ್ನ ತಾಯಿಯ ಬಗ್ಗೆಯೂ ವಿಚಾರಿಸ್ತಿದ್ದ ಕಣಮ್ಮ. ಅನನ್ಯ ಅಚ್ಚರಿಯಿಂದ ನಿಂತ್ಲು. ಅಮ್ಮನ ಬಗ್ಗೆಯೇ? ಯಾಕೆ? ಗೊತ್ತಿಲ್ಲಮ್ಮ. ನಿನ್ನ ಅಜ್ಜಿಯ ಮನೆ ಕೋಲ್ಕತ್ತಾದಲ್ಲೇ ಇದೆಯೇ ಅಥವಾ ಬೇರೆಲ್ಲಾದ್ರೂ ಇದೆಯಾ ಅಂತ ಕೇಳಿದ್ದ. ನೀನು ನೋಡಲು ಒಂದು ರೀತಿ ನಿನ್ನ ತಾಯಿಯಂತೆಯೇ ಇದ್ದೀಯಾ ಅಂತಾನೂ ಹೇಳ್ತಿದ್ದ. ನನಗೂ ಅದು ಯಾಕೆ ಅಂತ ಅರ್ಥವೇ ಆಗಲಿಲ್ಲ. ಅನನ್ಯ ಮೌನವಾಗಿ, ಗೊತ್ತಿಲ್ಲ ಅಪ್ಪ, ಸುಮ್ಮನೆ ಕೇಳಿರಬಹುದೇನೋ, ನೀವು ಮಲಗಿ ಅಂತ ಹೇಳಿ ತನ್ನ ಕೋಣೆಗೆ ತನ್ನ ಪಾಡಿಗೆ ಬಂದ್ಬಿಟ್ಲು. ಆದರೆ ಅನುಜ್ ಅವರು, ನನ್ನ ಪ್ರೊಫೆಸರು, ತನ್ನ ತಾಯಿ ಬಗ್ಗೆ ಯಾಕೆ ವಿಚಾರಿಸ್ತಿದ್ದಾರೆ ಎಂಬ ಪ್ರಶ್ನೆ ಅವಳನ್ನು ಅತೀವವಾಗಿ ಕಾಡತೊಡಗಿತ್ತು. ಯಾವುದೋ ಒಂದು ರಹಸ್ಯ ತನ್ನ ಸುತ್ತಲೂ ನಡೀತಾ ಇದೆ ಎಂಬ ಮುಳ್ಳು ಅವಳ ಮನಸ್ಸನ್ನು ಒಂದು ಕ್ಷಣ ಚುಚ್ಚೋಕೆ ಶುರು ಮಾಡುತ್ತೆ. ಇತ್ತ ಅಮೆರಿಕಾದಲ್ಲಿ ಅನನ್ಯ ಜೊತೆ ಮಾತನಾಡಿದ ನಂತರ ಆರ್ಯನು ಫೋನನ್ನು ಕಟ್ ಮಾಡ್ತಾನೆ. ಅಷ್ಟರಲ್ಲೇ ವೈದ್ಯರ ಕರೆ ಬಂದಿರುತ್ತೆ. ಡಾಕ್ಟರ್ ಶೆಫರ್ಡ್ ಮತ್ತು ಅವರ ತಂಡ ಆರ್ಯನ್ ತಂದೆಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ರು.
ಹೃದಯಾಘಾತದ ನಂತರ ಅವರು ಕೋಮಾ ಸ್ಥಿತಿಯಲ್ಲಿದ್ದರೂ ಅವರು ಯಾರನ್ನೂ ಕೂಡ ಗುರುತಿಸುವಂತಹ ಸ್ಥಿತಿಯಲ್ಲಿರಲಿಲ್ಲ. ಅವರ ಶರೀರ ಬಹಳ ಅಂದರೆ ಬಹಳ ದುರ್ಬಲವಾಗಿದ್ದರಿಂದ ಇಷ್ಟು ದಿನ ಅವರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇಡಲಾಗಿತ್ತು. ಶ್ರೀಮಂತರಾದ್ದರಿಂದ ಅವರ ಉಸಿರು ಇನ್ನೂ ಬಿಗಿ ಹಿಡಿದು ಅಲ್ಲೇ ಮಲಗಿದ್ದಾರೆ. ಈಗ ಅವರನ್ನು ಪ್ರಜ್ಞೆಗೆ ತರುವ ಹೊಸ ಯತ್ನಗಳು ನಡೀತಾನೆ ಇವೆ. ಆರ್ಯನ್ ಡಾಕ್ಟರ್ ರೂಮ್ಗೆ ಹೋದಾಗ ಡಾಕ್ಟರ್ ಶೆಫರ್ಡ್ ಫೈಲನ್ನು ನೋಡ್ತಾ ಹೇಳ್ತಾರೆ, ಮಿಸ್ಟರ್ ಆರ್ಯನ್, ನಾವು ಹಲವಾರು ಬಾರಿ ಪ್ರಯತ್ನ ಮಾಡಿದ್ವಿ, ಆದರೆ ಹಳೆಯ ಔಷಧಿಗಳಿದೆಯಲ್ಲ ಅವು ಫಲ ನೀಡ್ತಾನೆ ಇಲ್ಲ. ಇಂದಿನಿಂದ ನಾವು ಹೊಸ ಮಾದರಿಯ ಔಷಧಿಯನ್ನು ಪ್ರಾರಂಭಿಸ್ತೇವೆ. ಇದು ಕೆಲಸ ಮಾಡಿದರೆ ಇಂದು ಅಥವಾ ನಾಳೆ ಅವರಿಗೆ ಪ್ರಜ್ಞೆ ಬರಬಹುದು. ಮನೆಯವರು ಯಾರಾದರೂ ಬರಬೇಕಿದ್ರೆ ದಯವಿಟ್ಟು ಕರೆಸ್ಕೊಂಬಿಡಿ. ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು ತಿಳಿತಿಲ್ಲ ಡಾಕ್ಟರ್. ಆರ್ಯನ್ ಕಣ್ಣಲ್ಲಿ ಭರವಸೆ ಮೂಡಿತ್ತು. ಡಾಕ್ಟರ್ ಸಂಜೆ ಔಷಧ ಪ್ರಾರಂಭಿಸುವುದಾಗಿ ಹೇಳಿ ಆರ್ಯನ್ಗೆ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಕೂಡ ಸೂಚಿಸ್ತಾರೆ. ಆರ್ಯನ್ ಕಚೇರಿಗೆ ಅಂತ ಹೇಳಿ ಹೋಗ್ತಾನೆ. ದಾರಿಯುದ್ದಕ್ಕೂ ಅನನ್ಯ ಕಳಿಸಿದಂತಹ ರೀಲ್ಸ್ ಆಗಿರ್ಬೋದು, ಸಂದೇಶಗಳಾಗಿರ್ಬೋದು, ಇದನ್ನೆಲ್ಲ ನೋಡಿ ನೋಡಿ ಅವನಿಗೆ ಒಂದು ರೀತಿಯ ನಗು ಬರ್ತಾ ಇತ್ತು. ಇದೆಲ್ಲವೂ ಕಾಮನ್ ತಾನೇ, ಮದುವೆಯಾದ ಹೊಸದರಲ್ಲಿ ಅಥವಾ ಮದುವೆ ಸೆಟ್ ಆದಾಗ ಹುಡುಗ ಹುಡುಗಿ ಹೀಗೆ ತಮ್ಮ ಪ್ರೀತಿಯನ್ನ ರೀಲ್ಸ್ ಮುಖಾಂತರವೇ ಹಂಚ್ಕೊಳ್ತಾರೆ. ಕಚೇರಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆಹನ ಎದುರಾದ್ಲು. ಸಾರಿ ಆರ್ಯನ್, ನನ್ನನ್ನು ಗಮನಿಸಲೇ ಇಲ್ಲ, ಆಹನ ಅಂದ್ಲು. ಬೆಳಗ್ಗೆ ನಡೆದ ಜಗಳದ ನಂತರ ಆರ್ಯನ್ ಆಹನ ಮತ್ತು ಅವಳ ತಂದೆಯನ್ನ ನೋಡಿರಲಿಲ್ಲ. ಅವನು ಗಂಭೀರವಾಗಿ, ಆಹನ, ನಿನ್ನ ಜೊತೆ ಮಾತನಾಡಬೇಕು, ಕಾನ್ಫರೆನ್ಸ್ ರೂಮಿಗೆ ಬಾ ಎಂದ. ಆಹನ ಅಸಡ್ಡೆಯಿಂದ, ನನಗೆ ಸಮಯವಿಲ್ಲ ಆರ್ಯನ್, ಅಪ್ಪ ಕಾರ್ನಲ್ಲಿ ಕಾಯ್ತಾ ಇದ್ದಾರೆ, ಅದು ಕೆಲವು ಕಾಗದಗಳಿಗೆ ಸಹಿ ಹಾಕಲು ಬಂದಿದ್ದೆ ಅಂತ ಹೇಳಿದ್ಲು. ಆರ್ಯನ್ಗೆ ಗೊತ್ತಾಯ್ತು ಏನ್ ಸಮಾಚಾರ ಅಂತೇಳಿ. ಆರ್ಯನ್ ತಗ್ಗಿದ ಧ್ವನಿಯಲ್ಲಿ, ನೋಡಹನ, ಬೆಳಗ್ಗೆ ಅಂಕಲ್ ಜೊತೆ ಹಾಗೆ ಮಾತನಾಡಬಾರ್ದಿತ್ತು, ದಯವಿಟ್ಟು ಅದಕ್ಕಾಗಿ ಕ್ಷಮೆ ಇರಲಿ. ಆದರೆ ಅನನ್ಯ ನನ್ನ ಹೆಂಡತಿ ತಾನೆ, ಅವಳ ಬಗ್ಗೆ ಯಾವುದೇ ರೀತಿಯ ಕೆಟ್ಟ ಮಾತುಗಳನ್ನ ಅಥವಾ ಅವಳನ್ನ ಕೆಳಗೆ ಹಾಕುವುದನ್ನ ಕೇಳುವ ತಾಳ್ಮೆ ಖಂಡಿತ ನನಗಿಲ್ಲ. ನಾವು ಯಾವ ಪರಿಸ್ಥಿತಿಯಲ್ಲೂ ಮದುವೆಯಾಗಿದ್ರು ಅವಳು ಈಗ ನನ್ನ ಜವಾಬ್ದಾರಿ, ನನ್ನ ಹೆಂಡತಿ. ಅವಳಿಗೆ ಅಗೌರವ ತೋರುವುದನ್ನು ನಾನು ಸಹಿಸೋದಿಲ್ಲ. ಅಪ್ಪನ ನಂತರ ಅಂಕಲ್ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ, ಅವರಿಗೆ ನೋವು ಕೊಡಬಾರದು ಎಂಬುದು ನನಗೂ ಗೊತ್ತು ಎಂದ ಆಹನ ಮೌನವಾಗಿ ಕೇಳುತ್ತಿದ್ದು ಆರ್ಯನ್ಗೆ ಒಂದು ರೀತಿಯ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಅಯ್ಯೋ, ಏನಾದರೂ ಹೇಳು ಆಹನ, ಯಾಕೆ ಈ ರೀತಿ ಸುಮ್ಮನಿದ್ದೀಯಾ ಕಲ್ಲಿನ ರೀತಿ? ಆಹನಾಳ ದನಿಯಲ್ಲಿ ಈಗ ವಿಷವಿತ್ತು. ನೀನು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೀಯ ಮಿಸ್ಟರ್ ಆರ್ಯನ್, ಅಷ್ಟು ಸಸಭ್ಯವಾಗಿ ವರ್ತಿಸ್ತೀಯಾ ಎಂದು ನಾನು ಊಹಿಸೇ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಮದುವೆಯಾದ ಮೇಲೆ ಎಲ್ಲರೂ ಬದಲಾಗ್ತಾರಂತೆ, ಹಾಗೆ ನೀನು ಬದಲಾಗಿ ಹೋಗಿದೀಯಾ ಅಷ್ಟೆ. ನೀನು ಈಗ ನಮ್ಮ ಹಳೆ ಆರ್ಯನ್ ಬಿಡು. ಆ 2 ದಿನದ ಹುಡುಗಿ ನಿನ್ನ ಇಷ್ಟೊಂದು ಬದಲಿಸ್ಬಿಟ್ಲಾ? ನನ್ನ ತಂದೆ ನಿನಗಾಗಿ ಎಷ್ಟೆಲ್ಲ ಮಾಡಿದ್ರು. ನಿನ್ನ ತಂದೆಯ ರೀತಿ ನಿನ್ನನ್ನು ಮಗನ ರೀತಿಯಲ್ಲೇ ನೋಡ್ತಾ ಇದ್ರು, ಆದರೆ ನೀನು ಅವರನ್ನು ಅವಮಾನಿಸಿದ್ದೆ. ಅಪ್ಪ ಇನ್ನು ಮುಂದೆ ಈ ಆಫೀಸಿಗೆ ಬರುವುದಿಲ್ವಂತೆ, ಅವರ ಜವಾಬ್ದಾರಿಗಳಿಂದ ಹಿಂದೆ ಸರಿಯುವ ಕಾಗದಗಳಿಗೆ ಸಹಿ ಮಾಡಿದ್ದಾರೆ. ಒಮ್ಮೆ ನೋಡು, ನಿನ್ನ ಪ್ರೀತಿಯ ಹೆಂಡತಿಯನ್ನು ಮೆಚ್ಚಿಸಲು ನಮಗೆ ಖಂಡಿತ ಇಷ್ಟವಿಲ್ಲಪ್ಪ. ಅವರಿಗೆ ಇಷ್ಟು ಅವಮಾನವಾದ ಮೇಲೆ ನಿನ್ನ ಮುಂದೆ ಹೇಗೆ ಮುಖ ಹೊತ್ಕೊಂಡು ಓಡಾಡಕ್ಕಾಗತ್ತೆ? ಆರ್ಯನ್ ಅವಳ ಕೈ ಹಿಡಿದು ತಡೆಯಲು ಹೋದಾಗ ಆಹನ ಕೈ ಕೊಡವಿದ್ಲು. ನೀನು ದೊಡ್ಡ ತಪ್ಪು ಮಾಡಿದ್ದೆ ಆರ್ಯನ್, ಇವತ್ತು ನಿನಗೆ ಇದು ಅರ್ಥವಾಗುತ್ತಿಲ್ಲ, ಆದರೆ ಒಂದು ದಿನ ಖಂಡಿತ ಅರಿವಾಗ್ತದೆ ಯಾರನ್ನ ತಲೆ ಮೇಲೆ ಹೊತ್ತುಕೊಳ್ಳಬೇಕು ಮತ್ತು ಯಾರನ್ನ ಕಾಲಿಗೆ ತಳ್ಳಬೇಕು ಅಂತ. ನಿನಗೆ ತಿಳಿಯುವ ದಿನಕ್ಕಾಗಿ ನಾನು ಕಾಯ್ತೇನೆ. ಆರ್ಯನ್ ರಾಯ್ ಚೌಧರಿ, ನೀನು ಇದಕ್ಕೆ ತಕ್ಕ ಬೆಲೆ ತರಲೇಬೇಕಾಗ್ತದೆ, ಕಾದು ನೋಡು. ಆಹನ ಅಲ್ಲಿಂದ ಸಿಟ್ಟಿನಿಂದ ಹೊರಬಂದ್ಲು. ಅವಳ ಮಾತುಗಳು ಆರ್ಯನ್ನ ಮನಸ್ಸಿನಲ್ಲಿ ಆತಂಕದ ಬಿರುಗಾಳಿಯನ್ನೇ ಎಬ್ಬಿಸಿದ್ವು. ಅವಿನಾಶ್, ಅಂಕಲ್ ಮತ್ತು ಆಹನ ತನಗೆ ಅಪ್ಪನ ನಂತರ ಇದ್ದಂತಹ ದೊಡ್ಡ ಆಧಾರ ಸ್ತಂಭಗಳು. ಈಗ ಅವರೊಂದಿಗಿನ ಸಂಬಂಧ ಹದಗೆಟ್ಟಿರುವುದು ಆರ್ಯನ್ಗೆ ಮುಜುಗರ ತಂದಿತ್ತು. ಆದರೂ ಅನನ್ಯಳ ವಿಷಯದಲ್ಲಿ ಅವನು ತನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದ. ಪಾಪ, ಇಷ್ಟೆಲ್ಲ ಟೆನ್ಷನ್ಗಳ ನಡುವೆ ಮೈಗ್ರೇನ್ ತಲೆನೋವು ಆವರಿಸ್ತಿದ್ರು ಕೂಡ ಅವನು ಕಚೇರಿಯ ಕೆಲಸಗಳಲ್ಲೇ ಮುಳುಗಿದ್ದ. ಸಂಜೆ 7:30 ಆಗಿತ್ತು. ತನ್ನ ತಂದೆ ಕಟ್ಟಿದ್ದ ಆ ಸಾಮ್ರಾಜ್ಯದ ಗಾಜಿನ ಕೋಣೆಯಲ್ಲೇ ಕುಳಿತಿದ್ದ ಆರ್ಯನ್ಗೆ ತನ್ನ ಬಾಲ್ಯದ ನೆನಪುಗಳು ಕಾಡ್ತಾನೆ ಇದ್ವು. ಈ ಕಚೇರಿಯ ಪ್ರತಿ ಇಂಚ್ನಲ್ಲೂ ತನ್ನ ತಂದೆಯ ಪರಿಶ್ರಮವಿದೆ. ಒಬ್ಬ ಸಾಮಾನ್ಯ ನೌಕರನಾಗಿ ಬಂದು ಇಷ್ಟು ದೊಡ್ಡ ಉದ್ಯಮವನ್ನ ಕಟ್ಟಿದ ಅಪ್ಪ ಈಗ ಪಾಪ ಕೋಮಾದಲ್ಲಿದ್ದಾರೆ.
ಕ್ಷಣಕಾಲ ಆರ್ಯನ್ ತನ್ನನ್ನು ತಾನು ಪುಟ್ಟ ಮಗುವಿನಂತೆ ಭಾವಿಸಿದ. ರಾತ್ರಿ 9 ಗಂಟೆಗೆ ಆಸ್ಪತ್ರೆಗೆ ತಲುಪಿದ್ದಂತಹ ಆರ್ಯನ್ ಅಲ್ಲಿ ತನಗಾಗಿಯೇ ಕಾಯ್ತಿದ್ದ ವೈದ್ಯರನ್ನ ಭೇಟಿಯಾಗ್ತಾನೆ. ಅಪ್ಪನ ಸ್ಥಿತಿಯನ್ನ ಕಂಡು ಅವನ ಮನಸ್ಸು ಭಾರವಾಗಿ ಹೋಯಿತು. ಡಾಕ್ಟರ್ ಶೆಫರ್ಡ್ ಒಂದೇ ಒಂದು ಪ್ರಶ್ನೆ: ನಾನು ಚಿಕ್ಕವನಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡೆ. ಈಗ ನನಗೆ ಇರುವುದು ಈ ಅಪ್ಪ ಮಾತ್ರ. ಅವರು ಮತ್ತೆ ನನ್ನ ಬಳಿಗೆ ಬರುತ್ತಾರಾ? ಅವರು ಹುಷಾರಾಗ್ತಾರಾ? ಆರ್ಯನ್ ಧ್ವನಿ ನಡುಗ್ತಾ ಇತ್ತು. ಡಾಕ್ಟರ್ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳಿದ್ರು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ: ಆರ್ಯನ್, ದೇವರಲ್ಲಿ ಪ್ರಾರ್ಥಿಸು. ನಾವು ನಮ್ಮ ಪ್ರಯತ್ನ ಖಂಡಿತ ಮಾಡ್ತಾ ಇದ್ದೇವೆ. ಕೆಲವೊಮ್ಮೆ ವೈದ್ಯಕೀಯ ವಿಜ್ಞಾನಕ್ಕಿಂತ ಪವಾಡಗಳೇ ಹೆಚ್ಚು ಕೆಲಸ ಮಾಡ್ತವೆ. ನಮಗೆ ಇಂದು ಒಂದು ಪವಾಡ ಬೇಕಿದೆ. ಆರ್ಯನ್ ತಲೆಬಾಗಿ ಕುರ್ಚಿಯಲ್ಲಿ ಸುಸ್ತಾಗಿ ಕುಳಿತು ಬಿಟ್ಟ. ಡಾಕ್ಟರ್ನ ಇಂತಹ ಮಾತುಗಳನ್ನು ಕೇಳಿ ಅವನಿಗೆ ಹೋಪ್ ಹೋಯಿತು. ಅವನ ಸುತ್ತಲಿನ ಪ್ರಪಂಚವೇ ನಿಶ್ಚಲವಾದಂತೆ ಭಾಸವಾಯಿತು. ಇತ್ತ ಭಾರತದಲ್ಲಿ ಅನನ್ಯ ಮತ್ತು ಮಿತಾ ಕಫೆಯಿಂದ ಹಿಂತಿರುಗುವಾಗ ಅನುಜ್ ಸರ್ ಅವರನ್ನ ಮತ್ತೆ ನೋಡಿದ್ರು. ರಸ್ತೆಯ ಎದುರು ಬದಿಯಲ್ಲಿ ನಿಂತಿದ್ದ ಅವರ ನೀಲಿ ಬಣ್ಣದ ಕಾರ್ನೊಳಗೆ ಒಬ್ಬ ಮಹಿಳೆ ಕುಳಿತದ್ದು ಮಿತಾಳ ಕಣ್ಣಿಗೆ ಪದೇ ಪದೇ ಹೀಗೆ ಬೀಳ್ತಾನೆ ಇದೆ. ಅನನ್ಯ, ನಾನು ಒಬ್ಬ ಮಹಿಳೆಯನ್ನ ನೋಡಿದ್ದೆ. ಮಿತಾಳ ಧ್ವನಿ ನಡುಗ್ತಾ ಇತ್ತು. ಅವಳ ಮುಖ ಬಿಳಿಚಿಕೊಂಡಿತ್ತು. ಅನನ್ಯಾಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅನುಜ್ ಸರ್ ಬಗ್ಗೆ ಮೊದಲೇ ಮಿತಾಗೆ ಫುಲ್ ಕ್ರಶ್, ಒಲವಿದೆ. ಆದರೆ ಈಗ ಸರ್ ಜೊತೆ ಬೇರೊಬ್ಬ ಮಹಿಳೆ ಇರುವುದು ಅವಳನ್ನ ಚೂರ್ ಚೂರ್ ಮಾಡ್ತಾ ಇದೆ. ಪದೇ ಪದೇ ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಅವಳು ಕುಗ್ತಾ ಇದ್ದಾಳೆ. ಅನನ್ಯ ಅವಳನ್ನ ಸಮಾಧಾನಿಸಲು ನೋಡಿದ್ರು ಅವಳ ಅಂತರಂಗ ಮಾತ್ರ ಹೇಳ್ತಿತ್ತು, ಈ ಘಟನೆ ಒಂದು ಆಕಸ್ಮಿಕವಲ್ಲ. ಪದೇ ಪದೇ ಇದು ಕಣ್ಣಿಗೆ ಬೀಳ್ತಾನೆ ಇದೆ. ಇದು ಅನನ್ಯ ಮತ್ತು ಇಬ್ಬರ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಬಿರುಗಾಳಿಯನ್ನೇ ಹೇಳಿಸುವುದರ ಸೂಚನೆ ಅಂತ ಕಾಣ್ತಿತ್ತು. ಅನುಜ್ ಸರ್ ಯಾರು? ಅವರಿಗೂ ಅನನ್ಯಾಳ ತಾಯಿಗೂ ಏನ್ ಸಂಬಂಧ? ಈ ರಹಸ್ಯದ ಸುಳಿಯಲ್ಲಿ ಅನನ್ಯಾಳ ಜೀವನ ಹೇಗೆ ಬದಲಾಗಿದೆ? ಅನುಜ್ ಸರ್ ಮಿತಾಳ ಕೈ ಹಿಡಿತಾರಾ? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಹಾಗೆಯೇ ಮೆಂಬರ್ಶಿಪ್ ತೊಗೊಂಡಿರೋರಿಗೆ 4 ಕಥೆಗಳು ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಮುಂದಿನ ಭಾಗ 4 ಕಥೆಗಳು.